ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಜಿರಳೆ ಚರ್ಚೆಗೆ ಯಾರಣ್ಣ ಕಾರಣ? ನೋಡಿ, ಜಿರಳೆ ಪಾರ್ಟಿಯ ತಮ್ಮಂದಿರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಅಣ್ಣಂದಿರು ಸಂಧಾನ ಮಾತುಕತೆಯನ್ನು ನಡೆಸಿದರು. ಆದರೆ ಈ ಕೇಂದ್ರದ ಅಣ್ಣಂದಿರ ಮಾತುಕತೆಗೆ ಕಾರಣ ಈ ತಮ್ಮಂದಿರ ಹೋರಾಟ ಅಲ್ಲಣ್ಣ ಅಂದಿದ್ದು ನಮ್ಮ ಗೋವಿಂದಣ್ಣ. ಹಾಗಾದರೆ ಕಾರಣ ಯಾರಣ್ಣ ಅನ್ನೋದಕ್ಕೆ ನಂಬರ್ 1 ಸ್ಟೋರಿ ಒಳನೋಟದಲ್ಲಿ ನೋಡಿ. ಇನ್ನು ಎರಡನೇ ಸ್ಟೋರಿ ಏನು? ಮೊಹಮ್ಮದ್ ಬಿನ್ ತುಘಲಕ್ ಅಂದರೆ ಯೂಟರ್ನ್ಗೆ ಫೇಮಸ್. ಅಂತಹ ಮೊಹಮ್ಮದ್ ಬಿನ್ ತುಘಲಕ್ಗೆ ಬೆಚ್ಚಿ ಬೀಳುವ ಹಾಗೆ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಮಹನೀಯರು. ಯಾರವರು? ಏನಂತಹ ಕೆಲಸ ಮಾಡಿದರು ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು 3ನೇ ಸ್ಟೋರಿ, ನೀವೆಲ್ಲ ಚಾಯ್ ಪೇ ಚರ್ಚಾ ಅಂತ ಕೇಳಿದ್ದೀರಿ, ಪರೀಕ್ಷಾ ಪೇ ಚರ್ಚಾ ಅಂತ ಕೇಳಿದ್ದೀರಿ. ಈಗ ಪಾನಿ ಪೇ ಚರ್ಚಾ. ಏನಿದು ಪಾನಿ ಪೇ ಚರ್ಚಾ? ಕಾವೇರಿ ನದಿ ನೀರಿನ ವಿವಾದದ ಬಗ್ಗೆ ಮಾತಾಡೋಕೆ ತಮಿಳುನಾಡಿನ CM ವಿಜಯ್ ಆಗಸ್ಟ್ 3ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಹಿಂಗೆ ಕರ್ನಾಟಕ CM, ತಮಿಳುನಾಡು CM, ಅದು ಕಾವೇರಿಯ ಬಗ್ಗೆ ಸಂಧಾನದ ಮಾತುಕತೆಗೆ ಮುಂದಾಗೋಕೆ ಏನು ಕಾರಣ? ಕಂಡು ಹಿಡಿದಿದ್ದಾರೆ ನಮ್ಮ ಗೋವಿಂದಣ್ಣ. ಅದೇನು ಅಂತ ನೋಡೋಣ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಸ್ಟೋರಿ ನಂಬರ್ 1. ನೋಡಿ, GBA ಎಲೆಕ್ಷನ್ ನಡೆಸ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಮುಂದೆ ಹಾಕೋಕೆ ಮಾಡುವಂಥ ಐಡಿಯಾ ಇದೆಯಲ್ಲ, ಅದು ಎಂಥ ಬೃಹಸ್ಪತಿಗೂ ಗೊತ್ತಾಗೋದು ಕಷ್ಟ. ಆದರೆ ಈಗ ಮತ್ತೆ ಎಲೆಕ್ಷನ್ ಮುಂದೂಡೋಕೆ ಮಾಡ್ತಾ ಇರುವಂತಹ ಹೊಸ ಐಡಿಯಾ ನಮ್ಮ ಗೋವಿಂದಣ್ಣಂಗೆ ಗೊತ್ತಾಗಿದೆ. ಅದರ ವಿವರ ಇಲ್ಲಿದೆ ನೋಡಿ. ಏನಾದ್ರೂ ಆ ಮೊಹಮ್ಮದ್ ಬಿನ್ ತುಘಲಕ್ಕು ಬದುಕಿದ್ರೆ ಇವರ ಕಾಲಡಿ ಕಿರೀಟ ಇಟ್ಟು ಜಾಪನ ತುಸಿ ಗ್ರೇಟ್ ಹೋ ತೋಪ ಕಬೂಲ್ ಕರೋ ಅಂತ 3 Idiots ಸಿನಿಮಾ ಡೈಲಾಗ್ ಹೊಡೆದು ಶರಣರಾಗ್ಬಿಡ್ತಿದ್ದ ನೋಡು. ಊಸರವಳ್ಳಿ ಏನಾದ್ರೂ ಇವ್ರನ್ನ ನೋಡಿದ್ರೆ ಇವ್ರ ತರ ನಂಗೆ ಬಣ್ಣ ಬದಲಾಯಿಸೋಕ್ಕಾಗಲ್ಲಪ್ಪ ಅಂತ ಸತ್ತೇ ಹೋಗುತ್ತೆ. ಹಿಂಗೆಲ್ಲ ಮಾತಾಡ್ತಾ ಉಲ್ಟಾ ಹೊಡೆಯೋ ರಾಜಕಾರಣಿಗಳಿಗೆ ತುಘಲಕ್ಕು ಊಸರವಳ್ಳಿ ಹೋಲಿಕೆ ಕೊಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ಏನು ಹೋಲಿಕೆ ಮಾಡ್ತಿದ್ದೀರಿ ಅಂತ ಅರ್ಥ ಆಯ್ತು, ಆದ್ರೆ ಯಾವ ವಿಷಯ? ತುಘಲಕ್ಕೆ ಶಾಕ್ ಆಗೋ ಥರ ಉಲ್ಟಾ ಹೊಡಿತಿರೋದು ಯಾರು? ಏನಕ್ಕಂತೆ ಸ್ವಲ್ಪ ಬಿಡ್ಸ್ ಹೇಳಿ ಅಂದಾಗ ಬಾಯಿ ಬಿಟ್ರು ನೋಡ್ರಿ ಬೆಂಗಳೂರಿನ ಊಸರವಳ್ಳಿಗಳ ಗುಸುಗುಸು. ವಿಷಯ ಏನಪ್ಪಾ ಅಂದ್ರೆ 100 ವಾರ್ಡ್ಗಳ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದನ್ನ 198 ವಾರ್ಡ್ಗಳ BBMP ಮಾಡಿದ್ರು. ಆಮೇಲೆ ಹಂಗೂ ಹಿಂಗೂ 10 ವರ್ಷ ಎಳೆದು 2 ಪಾಲಿಕೆ ಮಾಡ್ತೀವಿ, 3 ಪಾಲಿಕೆ ಮಾಡ್ತೀವಿ ಅಂತೆಲ್ಲ ಹೇಳಿ ಕೊನೆಗ ಅಂತೂ ಇಂತೂ 5 ಪಾಲಿಕೆ ಮಾಡಿದ್ರು. ಇದೇ ನೆಪದಲ್ಲಿ 5 ವರ್ಷ ಎಲೆಕ್ಷನ್ ಮುಂದಕ್ಕೆ ಹಾಕಿದವರು ಈಗ SIR ನೆಪ ಹೇಳಿ ಮತ್ತೆ ಡಿಸೆಂಬರ್ವರೆಗೂ ಎಲೆಕ್ಷನ್ ಮುಂದಕ್ಕೆ ಹೋಗೋ ಹಾಗೆ ಮಾಡಿದ್ರು. ಈಗ ಮತ್ತೇನಾದ್ರೂ ಒಂದು ನೆಪ ಬೇಕಲ್ವೇ? ಅದಕ್ಕೆ ಹೊಸ ರಾಕೆಟ್ ಸೈನ್ಸ್ ಐಡಿಯಾ ಮಾಡ್ತವ್ರೆ ಅಂತಿವೆ GBAಲಿದ್ದು ಇನ್ನೂ ಜಡ್ಡು ಹಿಡಿಯೋ ಮೂಲಗಳು. ಅದೇನಪ್ಪ ಅದು ರಾಕೆಟ್ ಸೈನ್ಸ್ ಐಡಿಯಾ ಅಂತ ಕೇಳಿದ್ರೆ GBA ಮೂಲಗಳಿಂದ ನಮ್ಮ ಗುಸುಗುಸು ಗೋವಿಂದಣ್ಣಗೆ ಸಿಕ್ಕಿರೋ ಬಿಸಿ ಬಿಸಿ ಮಾಹಿತಿ ಪ್ರಕಾರ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಪಾಲಿಕೆ ಇದ್ದಿದ್ದನ್ನ 5 ಪಾಲಿಕೆ ಮಾಡಿದ್ರಲ್ಲ. ಈಗ ಅಧಿಕಾರ ವಿಕೇಂದ್ರೀಕರಣ ಬೇಡ, ಕೇಂದ್ರೀಕರಣವೇ ಇರಲಿ ಅನ್ನಿಸಿದೆಯೇನೋ. ಮತ್ತೆ ಅದನ್ನೆಲ್ಲ ತೆಗೆದು 2 ಅಥವಾ 3 ಪಾಲಿಕೆಗೆ ಇಳಿಸೋಕೆ ತಯಾರಿ ನಡೀತಾ ಇದೆಯಂತೆ. ಅರೆ ಇದೊಳ್ಳೆ ಕತೆ ಆಯ್ತಲ್ಲ.
ಮೊದಲು ಜಾಸ್ತಿ ಮಾಡೋದು, ಆಮೇಲೆ ಬೇಡ ಅಂತ ಕಮ್ಮಿ ಮಾಡೋದು, ಇದೇನು ಆಟನ ಅಂತ ನಮ್ಮ ಗೋವಿಂದಣ್ಣ ಕೇಳಿದ್ರೆ ಆಟ ಅಲ್ಲ, ಇವರಿಗೆ ಬೇಕಿಲ್ಲ ಎಲೆಕ್ಷನ್ ಕಾಟ. ಅದಕ್ಕೆ ಈ ಹೊಸ ನೋಟ ಅನ್ನೋ ಮಾತು ಹೇಳಿದ್ದು ಗುಸುಗುಸು ಮೂಲಗಳಿಂದ ನಮ್ಮ ಒಳನೋಟು ಕಂಡೈತೆ ನೋಡ್ರಪ್ಪ.